ವಿಶೇಷಚೇತನ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ವಿಶೇಷಚೇತನರ ನಗರ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ನಾಯಕ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ವಿಶೇಷಚೇತನ ಮಹಿಳೆ ಮೇಲೆ ಅವರ ಸಂಬಂಧಿಕರೇ ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತಪ್ಪಿದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಹೇಳಿದರು. ಸಂಘದ ರಾಜ್ಯ ಖಜಾಂಚಿ ಮಹೇಶ್ವರ ಕೆಎ ಮಾತನಾಡಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳ ವೇತನ ಬಹಳ ಕಡಿಮೆ ಇದೆ. ಇತ್ತೀಚೆಗೆ ಸರ್ಕಾರ 1,000 ರು ಏರಿಕೆ ಮಾಡಿದೆ, ಆದರೂ ಇದು ಕೂಡ ಬಹಳ ಕಡಿಮೆಯಾಗಿದೆ. ವಿಕಲಚೇತನರ ಬಗ್ಗೆ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಕಾಳಜಿ ಇರುವುದು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇತನ ತಾರತಮ್ಯದ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗುವುದೆಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಬಿಎಂ ತಿರುಮಲೇಶ್ವರ್, ಸಂಘದ ಪದಾಧಿಕಾರಿಗಳಾದ ಜಯಕುಮಾರ್, ಹಾಸನ್, ಹೇಮಾವತಿ ಹಾಜರಿದ್ದರು. ಆದರೆ ಇದು ಸರಿಯಲ್ಲ ಅಂತೇಳಿ ನಾವು ಹಲವಾರು ಸಲ ನಮ್ಮ ಡೈರೆಕ್ಟರ್ಸರಿಗೆಲ್ಲ ಮನವಿ ಕೊಟ್ಟಿದ್ದೇವೆ. ಎಲ್ಲ ಆಗಿದೆ. ಯಾವ ಮಂತ್ರಿಗಳಿಗೆ, ಸಿಎಂ ಡಿ ಎಲ್ಲರಿಗೂ ಕೊಟ್ಟಿದ್ದೇವೆ ಸರ್. ಯಾರು ಕೂಡ ನಮ್ಮ ಇದನ್ನು ಪರಿಗಣಿಸಿಲ್ಲ. ಆದರೆ ನೊಂದು ನಾವೆಲ್ಲ ನಮ್ಮ ರಾಜ್ಯ ಸಮಿತಿಯವರಿಗೆ ತೀರ್ಮಾನ ಮಾಡಿದ್ದೇವೆ. ವಕೀಲರ ಮುಖಾಂತರ ಹೈಕೋರ್ಟ್ಗಳ ಮಾತಾಡಿ ಹೈಕೋರ್ಟ್ಗೆ ಇದನ್ನು ಹಾಕ್ತಾ ಇದ್ದೇವೆ ಸರ್. ನಮಗೆ ಕನಿಷ್ಠ ವೇತನ 15,000 ಸಿಗಬೇಕು ಅಂತೇಳಿ ನಾವು ಹೋಗೋ ಇದರಲ್ಲಿದ್ದೇವೆ ಸರ್. ನಮ್ಮ ಕಾರ್ಯಕರ್ತರ ಸಂಘದ ಇದರಲ್ಲಿ ಕೂಡ ಇದ್ದಾರೆ, ವಿಶೇಷ ಚೇತನ ಸಂಘದಲ್ಲಿ ಕೂಡ ಕಾರ್ಯಕರ್ತೆ ಆಗಿದ್ದಾರೆ. ವೀಣಾ ಎಂಬುವರು, ವೀಣಾ ಅಂದರೆ ಬೆಟ್ಟಗೇರಿ ಪಂಚಾಯತ್ನಲ್ಲಿ ಇವರು VRW ಗ್ರಾಮೀಣ ಪುನರ್ವಸತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಿನ್ನೆ ಸಂಜೆ 5:30 ವೇಳೆಗೆ ಅವರು ತಮ್ಮ ಮನೆಗೆ ತೆರಳಿದ ಸಂದರ್ಭದಲ್ಲಿ ಒಂದು 5 ಜನ ಆರೋಪಿಗಳು, ಅವರು ಅಂದರೆ ಪ್ರಕಾಶ್, ಕುಸುಮ, ಸೌಮ್ಯ, ಧರಣಿ ಮತ್ತು ಇನ್ನಿಬ್ಬರು ವಾಹನದಲ್ಲಿ ಅವರ ಮನೆಗೆ ಬಂದು ಅವರನ್ನು ಹಲ್ಲೆ ಮಾಡಿ ಮತ್ತು ಅಲ್ಲಿ ಹತ್ತಿರದ ಅವರ ತಾಯಿಯನ್ನು ಹಲ್ಲೆ ಮಾಡಿ ಅವರ ತಂಗಿಯನ್ನು ಅವರ ಕಾರಿನಲ್ಲಿ ಎತ್ತುಕೊಂಡು ಹೋಗಿರ್ತಾರೆ. ಆದರೆ ಇವರು ಅವರ ಸಂಬಂಧಿಕರಾಗಿರ್ತಾರೆ. ಆದರೆ ಇವರನ್ನು ಹಲ್ಲೆ ಮಾಡಿ ಹೊರಟು ಹೋಗಿರ್ತಾರೆ. ಇವರು ತಕ್ಷಣ ಆಸ್ಪತ್ರೆಗೆ ಬಂದು ಇವರನ್ನು ಇನ್ನಿಬ್ರು ಮೂವರದೊಂದು ಅಡ್ಮಿಟ್ ಮಾಡಿರ್ತಾರೆ. ಆವಾಗ ಪೊಲೀಸರು ಬಂದು ಅವಾಗ ಏನಿದ್ರಂತೆ, ಅವರು ಎದುರು ಸೈಡ್ನವರು ಎಸ್ ದಲಿತರು ಆದ ಕಾರಣ ಕೇಸನ್ನು ಸ್ವಲ್ಪ ಇದು ಮಾಡಿ ನೀವು ಕಾಂಪ್ರಮೈಸ್ ಮುಗಿಸಿದ್ದೆ ಅಂತ ಇದ್ದಾರಂತೆ. ಆದರೆ ನಾವು ಇವತ್ತು ಪತ್ರಿಕೋಷ್ಠಿ ಮಾಡೋದು ಏನಂದ್ರೆ, ನಾವೆಲ್ಲ ವಿಕಲಚೇತನರಿದ್ದೇವೆ, ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ಸ್ವಲ್ಪ ಹೊತ್ತಲ್ಲಿ ನಾವು ಮಾನ್ಯ SP ಸಾಹೇಬರೊಂದಿಗೆ ಭೇಟಿಯಾಗಿ ನಮ್ಮ ಮನವಿ ಸಲ್ಲಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು 6,860 ಜನ ಕಾರ್ಯಕರ್ತರು VRW, URW, MRW ತಾಲೂಕು, ನಗರ, ಗ್ರಾಮಗಳಲ್ಲಿ ವಿಕಲಚೇತನರ ಸೇವೆಯನ್ನು ಮಾಡ್ತಾ ಇದ್ದೇವೆ ಸರ್. ವಿಕಲಚೇತನರಿಗೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಅವರ ಮನೆ ಮಗಳಿಗೆ ತಲುಪಿಸುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ನಮ್ಮ ರಾಜ್ಯದ ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ತೊಂದರೆ ಆದರೂ ಅವರ ಮನೆಯಲ್ಲಿ ನಾವು ಜೊತೆಗೆ ಇರ್ತೇವೆ ಸರ್. ಆದ ಕಾರಣ ಈ ಪ್ರಕಾರವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಕ್ರಮ ಕೈಗೊಂಡು ಅವರು ಇದು ಮಾಡಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ ಸರ್. ನಮಗೆ ಕಡಿಮೆ 9,000 ಗೌರವಧನದಲ್ಲಿ ನಿರದುತ್ತಾ ಇದ್ದೇವೆ ನಾವು ಸರ್ಕಾರದಿಂದ ಬರುತ್ತದ್ದು. ಈಗ ಮೊನ್ನೆ 1 ವಾರದಲ್ಲಿ 1,000 ಏನು ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ. ಆದರೆ ನಮಗೆ ಇವತ್ತಿನ ರೇಟ್ನಲ್ಲಿ ಈ ಬೆಲೆ ಏರಿಕೆಯಲ್ಲಿ ಏನು ಸಾಲದು. ದಿನ ದುಡ್ಬೇಕು, ಕುಟುಂಬ ಸಾಗಿಸಬೇಕು, ಬೈಕ್ಗಳಿಗೆ ಪೆಟ್ರೋಲ್ ಹಾಕಬೇಕು, ರಿಕ್ಷಾ ಬಾಡಿಗೆ, ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕುಟ್ಟುತ್ತಾ ಮನೆ ಬಾಗಿಲಿಗೆ ವಿಸಿಟ್ ಮಾಡುವಂತ ಕೆಲಸ ನಮಗೆ. ಅವರ ಮನೆ ಬಾಗಿಲಿಗೆ ಸರ್ಕಾರದ ಎಂತ ಸವಲತ್ತು, ಬಸ್ ಪಾಸ್ ಮಾಡಿಕೊಡುವಂಥದ್ದು, ಅವರಿಗೆ ಇನ್ನಿತರ ಎಂತ ಸೌಲಭ್ಯ ಎಲ್ಲಾದರೂ ನಾವು ಮಾಡಿಕೊಡ್ತಾ ಇದ್ದೇವೆ ಸರ್. ಆದರೆ ನಮಗೆ ಸರ್ಕಾರ ಎಷ್ಟು ಹೋರಾಟ ಮಾಡಿದ್ರು ನೋಡ್ತಾ ಇಲ್ಲ. ಇದಕ್ಕೆ ಬೇಕಾದ್ರೆ ನಾವೀಗಾಗಲೇ ನಮ್ಮ ರಾಜ್ಯ ಸಮಿತಿಯವರು ತೀರ್ಮಾನ ಮಾಡಿದ್ದೇವೆ, ರಾಜ್ಯ ಹೈಕೋರ್ಟ್ಗೆ ಹೋಗಿ ನಮ್ಮ ಹಕ್ಕುಗಳನ್ನು, ಅಂದರೆ ಸುಪ್ರೀಂ ಕೋರ್ಟ್ನ 2017 ಆಕ್ಟ್ನಲ್ಲಿ ಕನಿಷ್ಠ ಕಾಯ್ದೆ ನೀಡಬೇಕೆಂದು ನಮ್ಮನ್ನು ಎಲ್ಲ ನೌಕರರಂತೆ ನಮ್ಮನ್ನು ಪರಿಗಣಿಸಬೇಕೆಂದು ನಾವು ವಿನಂತಿಸ್ತಾ ಇದ್ದೇವೆ. ಈ ಎರಡನೇದಾಗಿ ನಮಗೆ ಏನಂದ್ರೆ 10:30ರಿಂದ 5:30ವರೆಗೆ ಈ ಹಾಜರಾತಿ ಬಂದಿದೆ ಸರ್. ಈಗ 1 ಲಕ್ಷ ಸಂಬಳದ ಜೊತೆ ನಮ್ಮ ಕಾರ್ಯಕರ್ತರಲ್ಲಿ ಸಂಜೆವರೆಗೆ ಕಾಲಗಳಿದ್ದರೆ ಕಷ್ಟಪಡ್ತಾ ಇದ್ದಾರೆ. ಆದ ತಕ್ಷಣ ನಮಗೆ ಕನಿಷ್ಠ ವೇತನದ ಕಾಯಮಾತಿ ನೀಡಿ ನಮ್ಮನ್ನು ಸರ್ಕಾರ ಪರಿಗಣಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಅದೇ ಸರಿ, ಈ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ನಾವು ನಮ್ಮ ರಾಜ್ಯ ಸಮಿತಿಯಿಂದ ವಿನಂತಿಸ್ತಾ ಇದ್ದೇವೆ ಸರ್. ಮನೆ ನಮ್ಮದು ಎಲ್ಲರಿದ್ದಾರೆ ಸರ್. ಹಾಗೆ ಈ ಒಂದು ವಿಶೇಷ ಚೇತನ VRW ಹಲ್ಲೆ ಮಾಡಿದ್ದಾರೆ. ಅವರನ್ನ ಪೊಲೀಸರು ನಿನ್ನೆ ಹಿಡಿದು ಕೂಡ ಬಿಟ್ಬಿಟ್ಟಿದ್ದಾರೆ. ಈಗ ದಯವಿಟ್ಟು ಅವ್ರನ್ನ ಈಗ ಕೂಡಲೇ ಬಂಧಿಸಬೇಕು. ಇನ್ನೊಂದು 24 ಗಂಟೆಯಲ್ಲಿ ಅವ್ರನ್ನ ಬಂಧಿಸಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಹೋರಾಟ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ.
ತಾಯಿಯನ್ನು ಹಲ್ಲೆ ಮಾಡಿದ್ದು ನಾವು ವಿರೋಧಿಸ್ತಾ ಇದ್ದೀವಿ.